2023 ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ನಂತರ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಲೀಡರ್ಶಿಪ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನ್ಯೂಸ್ ಚಾನೆಲ್ ವರೆಗೂ ಕೂಡ ಇದೇ ವಿಚಾರದ ಬಗ್ಗೆನೇ ಮಾತುಕತೆ ನಡೀತಾ ಇತ್ತು. ನಂತರ ಸಿದ್ದರಾಮಯ್ಯ ಅವರು ಸಿಎಂ ಆದ್ರು. ಈಗ ಇತ್ತೀಚಿನ ವೈರಲ್ ನ್ಯೂಸ್ ಏನು ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂಡ್ ಈಗ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಏರ್ತಿದ್ದಾರೆ ಅನ್ನೋ ಮಾತುಗಳು ಕೇಳ್ತಾ ಬರ್ತಾ ಇತ್ತು. ಅದ್ರ ಜೊತೆನೆ ಇನ್ನೊಂದು ವಿಷಯ ಕೂಡ ತುಂಬಾ ವೈರಲ್ ಆಗ್ತಿದೆ. ಅದೇ ಬಿಡದಿ ಪ್ರಾಜೆಕ್ಟ್. ಕೆಲವರು ಇದನ್ನ ಕರ್ನಾಟಕದ ಫ್ಯೂಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದಕ್ಕೆ ತೀವ್ರವಾದಂತ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಬಿಡದಿ ಪ್ರಾಜೆಕ್ಟ್? ಇದರಲ್ಲಿ ಏನೇನ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ? ರೈತರು ಯಾಕೆ ಇದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ? ಅಂಡ್ ಈ ವಿಚಾರದಲ್ಲಿ ರಾಜಕೀಯ ನಾಯಕರ ನಡುವೆ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ವಾಗ್ವಾದಗಳು ನಡೀತಾ ಇದೆ ನೋಡೋಣ. ಹಾಯ್, ನಾನು ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಈ ವಿಡಿಯೋ ಮೂಲಕ ಯಾರನ್ನು ಕೂಡ ನಾನು ಸಪೋರ್ಟ್ ಮಾಡ್ತಿಲ್ಲ ಅಂಡ್ ಯಾರನ್ನು ಕೂಡ ವಿರೋಧ ಕೂಡ ಮಾಡ್ತಾ ಇಲ್ಲ. ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ ವಿಚಾರದ ಬಗ್ಗೆ ತುಂಬಾ ಆಳವಾಗಿ ಚರ್ಚೆ ನಡೀತಾ ಇದೆ ಅಂಡ್ ಯಾವ್ದ್ರ ಬಗ್ಗೆ ಅತಿಯಾಗಿ ಮಾತುಕತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಂತದನ್ನ, ನನಗೆ ಸಿಕ್ಕಿರುವಂತ ಆಧಾರದ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾರ ಬಗ್ಗೆನೂ ನಾನು ಕಂಪ್ಲೇಂಟು ಮಾಡ್ತಾ ಇಲ್ಲ ಅಂಡ್ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಜಸ್ಟ್ ಇನ್ಫಾರ್ಮೇಶನ್ ಕೊಡೋ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಅರ್ಥ ಆಗುತ್ತೆ. ಫಸ್ಟ್ ನಾವು ಈ ಒಂದು ಬಿಡದಿ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ಎಕ್ಸಾಕ್ಟ್ಲಿ ತಿಳ್ಕೊಳ್ಳೋಣ. ನೋಡಿ, ನಮ್ಮ ಬೆಂಗಳೂರು ಈಗ ದಿನ ದಿನಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಜೀವನ ಮಾಡುವಂತ ಜನಗಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಈ ಕಾರಣಕ್ಕಾಗಿನೇ ಬೆಂಗಳೂರಿನ ಸುತ್ತಮುತ್ತ ಫ್ಯೂಚರ್ ಪ್ಲಾನಿಂಗ್ ಮಾಡಬೇಕು ಅನ್ನೋದು ಸರ್ಕಾರದ ಮಾತು. ಅದರ ಭಾಗವಾಗಿನೇ ಬಿಡದಿ ಹತ್ರ ಒಂದು ದೊಡ್ಡ ಇಂಟರ್ಗ್ರೇಟೆಡ್ ಟೌನ್ಶಿಪ್ ಡೆವಲಪ್ ಮಾಡಬೇಕು ಅನ್ನೋ ಯೋಜನೆ ಬಗ್ಗೆ ಸರ್ಕಾರ ಮಾತಾಡ್ತಿದೆ. ಈ ಪ್ರಾಜೆಕ್ಟ್ ಗೆ ಬೇಕಾದಂತ ಭೂಮಿಯ ಬಗ್ಗೆ ಮಾಹಿತಿಗಳು ಹೊರಗಡೆ ಬಂದ ತಕ್ಷಣನೇ ಸುಮಾರು ಜನ ಸ್ಥಳೀಯರು ಮತ್ತೆ ರೈತರು ಇದ್ರ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಹೇಳಿದ್ರು ಇದು ಕೃಷಿ ಭೂಮಿ ಅಂತ. ನಮ್ಮ ಕುಟುಂಬಗಳು ವರ್ಷಗಳಿಂದ ಇದೇ ಭೂಮಿಯ ಮೇಲೆ ಡಿಪೆಂಡ್ ಆಗಿದಾವೆ. ಹಣ ಕೊಟ್ರೆ ಭೂಮಿಯನ್ನ ಹೇಗೆ ರಿಪ್ಲೇಸ್ ಮಾಡೋಕ್ಕಾಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದರ ನಂತರ ರೈತರ ಪ್ರತಿಭಟನೆಗಳು, ಸಭೆಗಳು ಮತ್ತು ಆ ಒಂದು ವಿಚಾರದ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಈ ವಿಚಾರ ರಾಜಕೀಯವಾಗಿ ಕೂಡ ದೊಡ್ಡದಾಯ್ತಾ ಹೋಯ್ತು. ಯಾಕಂದ್ರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಪ್ರಾಜೆಕ್ಟ್ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಇಂದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಇನ್ ಫ್ಯೂಚರ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಉದ್ದೇಶ. ಇದರಿಂದ ಇನ್ ಫ್ಯೂಚರ್ ನಲ್ಲಿ ಬೆಂಗಳೂರು ಮೇಲೆ ಏನಿದೆ ಒತ್ತಡ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಅವ್ರ ಥಾಟ್. ಸೊ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ ಎಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಬಿಡದಿ ಹತ್ರ. ಸೊ ಅಲ್ಲಿ 70 to 80% ರೈತರು ಏನಿದ್ದಾರೆ ಒಪ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಜನ ಮಾತ್ರ ಒಪ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತುಂಬಾ ಜನ ರೈತರು ಏನ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಇದು ಬೇಕಾಗಿರುವಂತ ಭೂಮಿ, ನಾವ್ ಹೇಗ್ ಕೊಡಕ್ಕಾಗುತ್ತೆ ಅಂತ ತುಂಬಾ ಜನ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಎಚ್.ಡಿ. ದೇವೇಗೌಡರು ಅಂಡ್ ತುಂಬಾ ಜನ ವಿರೋಧ ಪಕ್ಷದವರು ಕೂಡ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸುಮಾರು ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ರೈತರ ಒಪ್ಪಿಗೆ ಇಲ್ಲದೆ ಈ ಒಂದು ಪ್ರಾಜೆಕ್ಟ್ ಅನ್ನ ಹೇಗೆ ಮುಂದುವರಿಸ್ತೀರಿ ಅಂತ ಕೂಡ ಕೇಳ್ತಾ ಇದ್ರು. ಇನ್ನು ತುಂಬಾ ಜನ ಇಲ್ಲಿ ತುಂಬಾ ಚೆನ್ನಾಗಿ ಬೆಳೆ ಬೆಳೀತಾ ಇದೀವಿ, ಇದನ್ನ ಏನಕ್ಕೆ ನೀವು ನಮ್ಮ ಕೈಯಿಂದ ಕಸ್ಕೊಳ್ತಾ ಇದ್ದೀರಾ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ರೈತರ ಮಾತನ್ನ ತೆಗೆದಾಕ್ಬೇಡಿ, ಅವರನ್ನ ಕಡೆಗಣಿಸಬೇಡಿ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ. ಇಲ್ಲಿಂದ ಪಾಲಿಟಿಕ್ಸ್ ಸ್ಟೇಟ್ಮೆಂಟ್ ಕೂಡ ಜೋರಾಗಿನೇ ಶುರುವಾಯಿತು. ಪ್ರೆಸ್ ಮೀಟ್ ಗಳು, ಪಬ್ಲಿಕ್ ಸ್ಪೀಚಸ್ ಗಳು, ಮೀಡಿಯಾ. ಒಬ್ರು ಪ್ರಾಜೆಕ್ಟ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೊಬ್ರು ಪ್ರಾಜೆಕ್ಟೇ ಸರಿ ಇಲ್ಲ, ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಒಬ್ರು ರೈತರು ಒಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ರೈತರು ಒಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ನಾರ್ಮಲ್ ಪೀಪಲ್ಸ್ ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಅಂದ್ರೆ ಇದನ್ನ ಹೇಗ್ ಮಾಡ್ತಾರೆ? ಒಂದ್ ಕಡೆ ನೋಡಿದ್ರೆ ಜನಗಳು ಒಪ್ಕೊಳ್ತಾ ಇಲ್ಲ, ಇನ್ನೊಂದ್ ಕಡೆ ನೋಡಿದ್ರೆ ಕೆಲವೊಬ್ರು ಇದು ಚೆನ್ನಾಗಿದೆ ಕಾನ್ಸೆಪ್ಟ್, ನಮ್ಮ ಬೆಂಗಳೂರು ಬೆಳೆಯುತ್ತೆ, ನಮ್ಮ ಬೆಂಗಳೂರಿಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಇನ್ನು ಕೆಲವರು ಇಲ್ಲಿ ಬೆಳೆದೇ ಇದ್ರೆ ಏನಾಯ್ತು ಅಂತ ಕೆಲವೊಬ್ರು ಹೇಳಿದ್ರು. ಇನ್ನ ಕೆಲವೊಬ್ರು ಏನ್ ಹೇಳ್ತಿದ್ದಾರೆ, ಇಲ್ಲಿ ಬೆಳೆಯುತ್ತೆ, ಇಲ್ಲಿ ಚೆನ್ನಾಗಿನೇ ಬೆಳೀತಾ ಇದೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋರು, ನಮ್ಗೆ ಇದು ಮಾತ್ರ ಗೊತ್ತಿದೆ, ಇದು ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ನಮಗೆ. ಸೊ ಇದನ್ನ ನೀವು ಈ ತರ ಮಾಡಿಬಿಟ್ರೆ, ಇದನ್ನ ನಮ್ಮ ಭೂಮಿಗಳನ್ನೆಲ್ಲ
ತಗೊಂಡು ನೀವು ದುಡ್ಡು ಕೊಟ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ, ನಮ್ಮ ತಾತ ಮುತ್ತಾತನಿಂದ ಬಂದಿರುವಂತ ಆಸ್ತಿಯನ್ನ ನಾವು ಹೇಗೆ ಬಿಟ್ಕೊಡಕ್ಕಾಗತ್ತೆ ಅಂತ ಇವ್ರು ಮಾತಾಡಿದ್ರೆ, DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವುದು ಕೂಡ ನಮ್ಮ ಕರ್ನಾಟಕ ಬೆಳಿಲಿಕ್ಕೆ ಒಂದು ಬೆಂಗಳೂರಿಗೆ ಒಂದು ಭಾರ ಕಮ್ಮಿ ಆಗುತ್ತೆ, ಸೊ ಅಲ್ಲಿಂದ ಒತ್ತಡ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರನೇ ಈ ಒಂದು ಸಿಟಿಯನ್ನ ಕ್ರಿಯೇಟ್ ಮಾಡಬೇಕು, ಇಲ್ಲಿ ಇನ್ನು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಷ್ಟು ಜನ ರೈತರು ಒಪ್ಪಿದಾರೋ, ಎಷ್ಟು ಜನ ವಿರೋಧ ಮಾಡ್ತಿದ್ದಾರೋ, ಏನಾಗ್ತಿದೆನೋ ಗೊತ್ತಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕ್ಲಿಪ್ ಗಳನ್ನ ಅವ್ರು ಮಾತಾಡಿರೋದನ್ನ ಕಾಪಿ ಮಾಡಿ ಅವುಗಳನ್ನ ಹಾಕ್ತಾ ಇದ್ದಾರೆ. ಅವುಗಳನ್ನ ನೋಡಿದಾಗ ನಮ್ಗೆ ತುಂಬಾ ಮಿಕ್ಸ್ಡ್ ರಿಯಾಕ್ಷನ್ ಕೊಡ್ತಾ ಇದೆ. ಯಾಕೆಂದ್ರೆ ಕೆಲವೊಂದ್ಸರಿ ವಿಡಿಯೋಗಳನ್ನ ನೋಡಿದ್ರೆ ಕರೆಕ್ಟ್ ಆಗೇ ಹೇಳ್ತಿದ್ದಾರೆ, ಇವರು ಮಾಡೋದು ಕರೆಕ್ಟ್ ಅನಿಸ್ತಿದೆ, ಒಂದ್ಸರಿ ರೈತರನ್ನ ನೋಡಿದ್ರೆ ಅವ್ರು ಹೇಳೋದು ಕರೆಕ್ಟ್ ಅನಿಸ್ತಾ ಇದೆ. ಸೊ ಇದರಿಂದ ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಕಾಡ್ತಿದೆ ಹೊರತು ಯಾವುದಕ್ಕೂ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಫ್ಯೂಚರ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಇಂಥ ಪ್ರಾಜೆಕ್ಟ್ ಗಳು ಬರಬೇಕು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ರೆ ಕೃಷಿ ಭೂಮಿಗಳನ್ನ ಉಳಿಸ್ಕೋಬೇಕು ಅಂತ. ಸದ್ಯಕ್ಕೆ ಪ್ರಾಜೆಕ್ಟ್ ಬಗ್ಗೆ ಸರ್ಕಾರ ತನ್ನದೇ ಆದಂತ ನಿಲುವಿನಲ್ಲಿ ಮುಂದುವರಿತಾ ಇದೆ. ರೀಸೆಂಟ್ ವರದಿಗಳ ಪ್ರಕಾರ ಇದ್ರ ಬಗ್ಗೆ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ, ಯಾವುದೇ ಒಂದು ಕ್ಲಾರಿಫಿಕೇಶನ್ ಗೆ ಬಂದಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ರೈತರು ಊಟ ನಿದ್ದೆ ಎಲ್ಲ ಬಿಟ್ಟು ಸಂಘಟನೆಗಳನ್ನ ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿನೇ ಈ ಒಂದು ಬಿಡದಿ ಪ್ರಾಜೆಕ್ಟ್ ಅನ್ನೋದು ಕೇವಲ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ಆಗಿ ಉಳಿದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಾಜೆಕ್ಟ್ ಯಾವ ಡೈರೆಕ್ಷನ್ ಗೆ ಸಾಗುತ್ತೆ ನೋಡ್ಬೇಕು, ಅಂತಿಮವಾಗಿ ಯಾವ ನಿರ್ಧಾರಗಳು ಬರ್ತವೆ ಅಂತ ಕೂಡ ಕಾದ್ ನೋಡ್ಬೇಕು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಪವರ್ಫುಲ್ ಕಂಟೆಂಟ್ ಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.